ವೆಲ್ಕಮ್ ಟು ಪ್ರತಿ ಕ್ರಿಯೇಷನ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನಿವತ್ತು ಇಲ್ಲಿ 3 ಸ್ಟೆಪ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲನೇ ಸ್ಟೆಪ್ಪಿಗೆ ಈ ರಿಂಗ್ ಬೀಡ್ ಮತ್ತು ಈ ಫ್ಲವರ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ಲವರ್ ಬೀಡ್ ಇದು ರೌಂಡಲ್ಲಿ ಫ್ಲವರ್ ಬೀಡ್, ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 10 ನಂಬರ್ ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ, ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡಬೇಕು. ಇದು ಫಸ್ಟ್ ಸ್ಟೆಪ್ ನಾನು ತೋರಿಸ್ತಾ ಇರೋದು. ಇಲ್ಲಿಂದ 4 ಚೈನ್ಸ್, 1 2 3 4 ಚೈನ್ಸ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಅದನ್ನ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಇಲ್ಲಿಗೆ ಈ ರಿಂಗ್ ಬೀಡ್ ಮತ್ತು ಈ ಫ್ಲವರ್ ಬೀಡನ್ನ ಆ್ಯಡ್ ಮಾಡಬೇಕು. ಈ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಹೀಗೆ ಆ್ಯಡ್ ಮಾಡ್ಕೊಂಡಾದಮೇಲೆ ಬೀಡನ್ನ ಲಾಕ್ ಮಾಡಬೇಕು. ಯಾವಾಗಲೂ ರಿಂಗ್ ಬೀಡ್ ಹಾಕಿದಾಗ ರಿಂಗ್ ಬೀಡನ್ನು ಲಾಕ್ ಮಾಡಲೇಬೇಕು. ಲಾಕ್ ಮಾಡಿ ಆದಮೇಲೆ ಒಂದು ರಿಂಗ್ ಬೀಡನ್ನ ಲಾಕ್ ಆದಮೇಲೆ ಒಂದು ಲಾಕ್ ಮತ್ತು 4 ಚೈನ್ಸ್, 1 2 3 4 ಚೈನ್ಸ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಮತ್ತೆ ರಿಂಗ್ ಬೀಡ್ ಮತ್ತು ಈ ಬೀಡ್ ಇದೆರಡನ್ನು ಮತ್ತೆ ಯೂಸ್ ಮಾಡ್ತೀನಿ. ನೋಡಿ, ಹೀಗೆ ಹಾಕಿ ರಿಂಗ್ ಬೀಡನ್ನ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಮತ್ತು 4 ಚೈನ್ಸ್, 1 2 3 4. ಸೀರೆಯಲ್ಲಿ ಮಧ್ಯೆ ಮಧ್ಯೆ ಹೋಲಾಗಿದೆಯಲ್ಲ ಅಂತ ನೋಡಬೇಡಿ, ಅದು ನಾನು ಇದಕ್ಕೆ ಬೇಬಿ ಕುಚ್ಚು ಹಾಕಿದ್ದೆ, ಅದನ್ನು ತೆಗೆದು ಇವಾಗ ಕ್ರೋಶಾ ಹಾಕ್ತಾಯಿದ್ದೀನಿ. ನನಗೆ ಬೇಬಿ ಕುಚ್ಚುಗಳು ಅಷ್ಟೆಲ್ಲ ಇಷ್ಟ ಆಗಲ್ಲ. ಇವಾಗ ಮತ್ತೆ ರಿಂಗ್ ಬೀಡ್, ರಿಂಗ್ ಬೀಡನ್ನ ಹಾಕಿ ಲಾಕ್ ಮಾಡಬೇಕು. ಲಾಕ್ನ ಮಾಡಿ ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ನ ಮಾಡಿ ಮತ್ತು 4 ಚೈನ್ಸ್, 1 2 3 4 ಚೈನ್ಸ್ನ ಹಾಕಿ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡಿ ಮತ್ತು ರಿಂಗ್ ಬೀಡ್ ಸೇಮ್ ಹೀಗೆ ಇದೇನು ಹೀಗೆ ಬಂದಿದೆಯಲ್ಲ ಇದೇ ಥರ ಪೂರ್ತಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಹೀಗೆ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ಗೆ ನಾನಿಲ್ಲಿ ಫಸ್ಟು ದಾರಾನ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿ 4 ಚೈನ್ಸ್ ಇತ್ತಲ್ಲ, ಆ ಗ್ಯಾಪಲ್ಲಿ 2 ಚೈನ್ಸ್, 2 ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. 1 2 ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಸೂಜಿ ಮೇಲೆ ಒಂದು ಸರಿ ದಾರನ ತಗೊಂಡು ಈ ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶೆಟ್ಗಳನ್ನ ಮಾಡಬೇಕು. 1 2 3 5 6
7 9 10 ಡಬಲ್ ಕ್ರೋಶೆಟ್ಗಳು ಆದಮೇಲೆ ನೋಡಿ 1 2 3 4 5 6 10 10 ಡಬಲ್ ಕ್ರೋಶೆಟ್ಗಳಾದಮೇಲೆ ಇಲ್ಲಿ ಏನು ರಿಂಗ್ ಬೀಡನ್ನ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲ್ಗಡೆ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಇವಾಗ 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕಿ ಮತ್ತೆ ಲಾಕ್ನ ಮೇಲೆ ಲಾಕ್. ಲಾಕ್ನ ಮೇಲೆ ಲಾಕ್ನ ಮಾಡಿ ಈಗ ಮತ್ತೆ ಡಬಲ್ ಕ್ರೋಶೆಟ್ ಸೂಜಿ ಮೇಲೆ ಒಂದು ಸರಿ ದಾರಾನ ತಗೊಂಡು ಎರಡರಲ್ಲೊಂದು 1 2 3 4 5 6 7 8 9 ಅದಾದಮೇಲೆ ಮತ್ತೆ ಲಾಕ್ನ ಮೇಲ್ಗಡೆ ಲಾಕ್. ಇಲ್ಲಿ ನೋಡಿ, ಇಲ್ಲಿ ಲಾಕ್ ಇದೆಯಲ್ಲ, ಈ ಲಾಕ್ನ ಮೇಲೆ ಒಂದು ಲಾಕ್ನ ಮಾಡಬೇಕು. ಈಗ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡಿ ನೋಡಿ, ಹೀಗೆ ಪೂರ್ತಿ ಸೀರೆನ ಹೀಗೆ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ ಹೀಗೆ ಕಂಪ್ಲೀಟ್ ಆಗಿದೆ. ಇವಾಗ ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ಗೆ ನಾನು 3 mm ಬೀಡ್ ಮತ್ತು ಲೀಫ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇನ್ನೊಂದು ಲಾಕ್ ಪಕ್ಕದಲ್ಲೇ. ಇದಾದಮೇಲೆ ಇಲ್ಲಿ ಫಸ್ಟ್ ಏನು ಈ ಲಾಕ್ ಇತ್ತಲ್ಲ, ಇದಕ್ಕೆ ಒಂದು ಲಾಕ್ನ ಮಾಡಿ, ಅಂದರೆ ಇವಾಗ ಈ 4 ಚೈನ್ ಗ್ಯಾಪ್ ಮತ್ತು ಸಿಂಗಲ್ ಕ್ರೋಶೆ ಇವೆರಡರ ಮಧ್ಯೆ ಒಂದಿತ್ತಲ್ಲ, ಅದಕ್ಕೆ ಲಾಕ್ ಮಾಡಿ ಒಂದು ಬೀಡನ್ನ ಹಾಕಬೇಕು. ಬೀಡನ್ನ ಹಾಕಿ ನೆಕ್ಸ್ಟ್ ಹೋಲ್, ನೆಕ್ಸ್ಟ್ ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅದಕ್ಕೆ ಲಾಕ್ ಮಾಡೋದು. ಮತ್ತು ಒಂದು ಬೀಡ್, ನೆಕ್ಸ್ಟ್ ಡಬಲ್ ಕ್ರೋಶಕ್ಕೆ ಲಾಕ್, ಮತ್ತು ಒಂದು ಬೀಡ್,
ನೆಕ್ಸ್ಟ್ ಡಬಲ್ ಕ್ರೋಶಕ್ಕೆ ಲಾಕ್, ನೆಕ್ಸ್ಟ್ ಮತ್ತೆ ಒಂದು ಬೀಡ್, ನೆಕ್ಸ್ಟ್ ಡಬಲ್ ಕ್ರೋಶಕ್ಕೆ ಲಾಕ್ನ ಮಾಡಿ ಆದಮೇಲೆ ಇವಾಗ 4 ನೋಡ್ತಾ ಇದ್ದೀರಲ್ಲ, 4 ಬೀಡ್ಸ್ನ ಹಾಕಿ ಲಾಕ್ ಮಾಡಿ ಇವಾಗ ಒಂದು ಲೀಫ್ ಬೀಡನ್ನ ಹಾಕಬೇಕು. ಒಂದು ಲೀಫ್ ಬೀಡನ್ನ ಹಾಕಿ ಅದನ್ನು ನೆಕ್ಸ್ಟ್ ಚೈನ್ ಇತ್ತಲ್ಲ, ನೆಕ್ಸ್ಟ್ ಡಬಲ್ ಕ್ರೋಶೆ ಇತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡಬೇಕು. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಬೀಡನ್ನ ಹಾಕಿ ಡಬಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು. ಎಲ್ಲದನ್ನೂ ಡಬಲ್ ಕ್ರೋಶೆ ಒಳಗಡೆ ಲಾಕ್ ಮಾಡಬಾರ್ದು, ಅದ್ರ ಮೇಲ್ಗಡೆ ಚೈನ್ ಬಂದಿರುತ್ತಲ್ಲ ಆ ಚೈನ್ಗೆ ಲಾಕ್ ಮಾಡಬೇಕು. ಇದು ಬೀಡ್, ಲಾಕ್, ಮತ್ತೆ ಒಂದು ಬೀಡ್, ಮತ್ತೆ ಲಾಕ್. ಟೋಟಲ್ ಆ ಕಡೆ 4 ಈ ಕಡೆ 4 ಬೀಡ್ಸ್ಗಳನ್ನ ಹಾಕ್ಕೋಬೇಕು. ಮಧ್ಯ ಒಂದು ಲೀಫ್ ಬೀಡ್ ಬರುತ್ತೆ. ಹೀಗೆ ನೋಡಿ, ಹೀಗೆ ಬರುತ್ತೆ. ಇದಾದಮೇಲೆ ಡೈರೆಕ್ಟಾಗಿ ಇಲ್ಲಿ ಏನು ಚೈನ್ ಗ್ಯಾಪ್ ಇತ್ತಲ್ವ ಇಲ್ಲಿಗೆ ಲಾಕ್ನ ಮಾಡಿ ಇವಾಗ ಇಲ್ಲಿ ಮತ್ತೆ ಒಂದು ಲಾಕ್, ಏನಕ್ಕೆ ಮತ್ತೆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಲಾಕ್ನ ಮಾಡಿ 1 2 2 3 ಚೈನ್ಸ್ ಬರುತ್ತೆ. ಇಲ್ಲಿ 3 ಚೈನ್ಸ್ ಆರ್ 2 ಚೈನ್ಸ್, ನಾನು 2 ಚೈನ್ಸ್ ಹಾಕೋತೀನಿ, 3 ಚೈನ್ಸ್ ಹಾಕ್ತಾ ಇಲ್ಲ. 2 ಚೈನ್ಸ್ನ ಹಾಕಿ ಇಲ್ಲಿ ಏನು ಲಾಕ್ ಇತ್ತಲ್ವ ಆ ಲಾಕ್ನ ಮೇಲ್ಗಡೆ ಇನ್ನೊಂದು ಲಾಕ್ನ ಮಾಡಬೇಕು. ಲಾಕ್ನ ಮಾಡಿ ಈಗ ಇಲ್ಲಿ 4 ಚೈನ್ಸ್ ಮತ್ತು ಲಾಕ್ ಮತ್ತು 3 ಚೈನ್ಸ್ ಇತ್ತು, ಡಬಲ್ ಕ್ರೋಶೆಟ್ ಇತ್ತಲ್ಲ ಅಲ್ಲಿಗೆ ಒಂದು ಲಾಕ್ನ ಮಾಡಿ ಮತ್ತು ದಾರಾನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕಿ ನೆಕ್ಸ್ಟ್ 4 ಚೈನ್ಸ್ನ ಮೇಲ್ಗಡೆ ಚೈನ್ಗೆ ಒಂದು ಲಾಕ್, ಬೀಡ್, ನೆಕ್ಸ್ಟ್ ಮತ್ತೆ ಒಂದು ಬೀಡ್, ನೆಕ್ಸ್ಟ್ ಡಬಲ್ ಕ್ರೋಶೆಟ್ನ ಮೇಲ್ಗಡೆ ಇರೋ ಚೈನ್ಗೆ ಮತ್ತೆ ಲಾಕ್, ಮತ್ತೆ ಬೀಡ್, ಮತ್ತು ಡಬಲ್ ಕ್ರೋಶೆಟ್ನ ಮೇಲ್ಗಡೆ ಇರೋ ಲೈನ್ಗೆ ಲಾಕ್, ಮತ್ತೆ ಒಂದು ಬೀಡ್, ಮತ್ತು ಡಬಲ್ ಕ್ರೋಶೆಟ್ನ ಮೇಲ್ಗಡೆ ಇರೋ ಗ್ಯಾಪ್ಗೆ ಒಂದು ಲಾಕ್ನ ಮಾಡಿ ಆದಮೇಲೆ ನಿಮಿಷ ನೆಕ್ಸ್ಟ್ ಒಂದು ಲೀಫ್ ಬೀಡನ್ನ ಹಾಕಿ ಇಲ್ಲಿಗೆ ಲಾಕ್ನ ಮಾಡಬೇಕು ನೆಕ್ಸ್ಟ್ ಚೈನ್ಗೆ. ನೆಕ್ಸ್ಟ್ ಮತ್ತೆ ಒಂದು ಬೀಡ್, ಮತ್ತೆ ಲಾಕ್, ಮತ್ತೆ ಒಂದು ಬೀಡ್, ಮತ್ತೆ ಲಾಕ್, ನೆಕ್ಸ್ಟ್ ಮತ್ತೆ ಒಂದು ಬೀಡ್, ಲಾಕ್, ನೆಕ್ಸ್ಟ್ ಮತ್ತೆ ಒಂದು ಬೀಡ್,
ಮತ್ತು ಲಾಕ್ನ ಮಾಡಿ ಆದಮೇಲೆ ನೆಕ್ಸ್ಟ್ ಡೈರೆಕ್ಟ್ 4 ಚೈನ್ ಮತ್ತು ಸಿಂಗಲ್ ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿಗೆ ಒಂದು ಲಾಕ್ನ ಮಾಡಿ ಮತ್ತು ಇನ್ನೊಂದು ಲಾಕ್, 2 ಚೈನ್ಸ್ 1 2 ಚೈನ್ಸ್ನ ಹಾಕಿ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿ ನೋಡಿ ಹೀಗೆ ಪೂರ್ತಿ ಸೀರೆ ಕಂಪ್ಲೀಟ್ ಮಾಡಬೇಕು. ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ.